ಈ ಲೋಕಾಯುಕ್ತ ವಿಚಾರಕ್ಕೆ ಮರಳಿ ಬರೋದಾದ್ರೆ ಸರ್, ಲೋಕಾಯುಕ್ತ ಅನ್ನೋದು ಯಾವ ರೀತಿಯ ಕೆಲಸ ಮಾಡಬೇಕು ಸರ್? ಲೋಕಾಯುಕ್ತದ ಜವಾಬ್ದಾರಿಯನ್ನು ಕಾಯ್ದೆಯಲ್ಲೇ ಹೇಳಿದೆ. ಒಂದು, ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯ, ಅದಕ್ಕೆ ಪರಿಹಾರ ಕೊಡಿಸುವುದು. ಅದಕ್ಕೆ ಬಹಳ ಮುಖ್ಯವಾದ ಇದೇನೆಂದರೆ, ನಮ್ಮಲ್ಲಿ ಒಂಥರದ ಪೇಷನ್ಸ್ ಬೇಕು. ಆ ಕಂಪ್ಲೇಂಟನ್ನು ಕೇಳುವಂಥ, ಇಲ್ಲ ನನ್ನಿಂದ ಆಗಲ್ಲ, ಅಲ್ಲಿ ಹೋಗಿ ಇಲ್ಲಿ ಮಾಡಿ. ಇವಾಗ ಆ ಚಿಕ್ಕ ಮಗುವಿನ ವಿಚಾರ, ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್ಗೆ ಹೋಗಿ, ಅದೇ ಹೆಲ್ತ್ ಕೇರ್ ಸೆಕ್ರೆಟ್ರಿಗೆ ಹೋಗಿ ಅಂತ ಹೇಳುವುದಾಗಿ, ಇಲ್ಲ ನಾನು ಮಾಡ್ತೇನೆ ಈ ಕೆಲಸ. ಆ ಭಾವನೆ ಆ ಲೋಕಾಯುಕ್ತ ಮತ್ತು ಅಧಿಕಾರಿಗಳಲ್ಲಿ ಇರಬೇಕು. ಮೂಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರ್, ತಗೊಳ್ತಾನೆ ಒಬ್ಬ ಅಧಿಕಾರಿ ಆದಂಥವ್ರು ಲಂಚ ತೆಗೆದುಕೊಳ್ತಾನೆ ಅನ್ನೋದು ವಿಚಾರ ಬಂದಾಗ, ಆ ಆಫೀಸ್ ಬಾಗಿಲು ದಾಟಬೇಕಾದ್ರೆ ಮುಂಚೆ ಅವನು ಇನ್ಯಾರಿಗೋ ಒಂದಿಷ್ಟು ಕೊಟ್ಟಿರ್ತಾನೆ. ಆ ವಿಚಾರ ಹೇಗೆ ನೋಡಿ, ಇವತ್ತು ನಾನು ಪೇಪರಲ್ಲಿ ಓದಿದ ವಿಚಾರ, ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 45 ಲಕ್ಷ ಕೊಡಬೇಕಂತ. ಹೌದು. ಆತ ಎಲ್ಲಿಂದ ಕೊಡ್ತಾನೆ 45 ಲಕ್ಷ? ಎಲ್ಲೋ ಸಾಲ ಗೀಲ ಮಾಡಿ ಕೊಡ್ತಾನೆ, ಆಸ್ತಿ ಗಿಸ್ತಿ ಮಾರಿ ಕೊಡ್ತಾನೆ. ಅಲ್ಲಿ ಹೋದ ನಂತರ ಅವನು ಯಾಕೆ ಓದದ್ದು? ಅಲ್ಲೇ ಈ ಒಂದು ಸಂಭಾವನೆ ಮಾತ್ರ ಅಲ್ಲ, ಇದು ಬರ್ತದೆ ಅನ್ನುವ ಲಂಚನೂ ಬರ್ತದೆ ಅನ್ನೋ ಕಾರಣಕ್ಕಾಗಿ ಹೋಗಿದ್ದಾನೆ. ಅವ್ನು ಸುಮ್ಗಿರಲ್ಲ. ಯಾರಾದ್ರೂ ಹೇಳಿದ್ರೆ, ಏನ್ರಿ ಸುಮ್ಗೆ ಅಧಿಕಾರಿಯಾಗಿ ಈ ರೀತಿ ಮಾಡ್ತೀರಿ ಅಂದರೆ, ಬಿಟ್ಟಿ ಬಂದಿಲ್ರಿ, ಕೊಟ್ಟು ಬಂದಿದ್ದೇನೆ ಅಂತ. ಅದಕ್ಕೆ ನಾಚಿಕೆ ಇರಲ್ಲ ಹೇಳೋಕ್ಕೆ. ಅದರಿಂದ ಸಮಾಜದ ಭಾವನೆ, ಯಾಕೆ ಅವನು ಮಾಡ್ತಾ ಇದ್ದಾನೆ ಈ ರೀತಿ? ಯಾಕಂದರೆ ಈ ಸಮಾಜ ಅವನಿಗೆ ಸಲ್ಯೂಟ್ ಮಾಡಬೇಕು, ಸಮಾಜ ಅವನನ್ನು ರೆಸ್ಪೆಕ್ಟ್ ಮಾಡಬೇಕು. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, DYSP ಆಗಿದ್ದಾನೆ, SP ಆಗಿದ್ದಾನೆ. ಆ ಕಾರಣಕ್ಕಾಗಿ ಹೋಗ್ತಾರೆ. ಇಲ್ಲದೇ ಇದ್ದರೆ ಆ 45 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದ್ರೆ ಅದೇ ಸಾಕಿತ್ತು ಅವನಿಗೆ ದಿನದ ಊಟಕ್ಕೆ. ಆದರೆ ಜನರಲ್ಲಿ ಈ ಭಾವನೆ ಇದೆ ಅಲ್ಲ, ನಾನು ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಅದು ಯಾವ ದಾರಿಯಲ್ಲಿ ಆದರೂ ಪರವಾಗಿಲ್ಲ. ಅದರಿಂದ ನನಗೆ ಅನಿಸ್ತಾ ಇದೆ, ಈ ಮನುಷ್ಯನ ದುರಾಸೆ ಮಾತ್ರ ಇದಕ್ಕೆ ಕಾರಣ. ಈ ಲೋಕಾಯುಕ್ತ ವಿಚಾರಕ್ಕೆ ಮರಳಿ ಬರೋದಾದ್ರೆ ಸರ್, ಲೋಕಾಯುಕ್ತ ಅನ್ನೋದು ಯಾವ ರೀತಿಯ ಕೆಲಸ ಮಾಡಬೇಕು ಸರ್? ಲೋಕಾಯುಕ್ತದ ಜವಾಬ್ದಾರಿಯನ್ನು ಕಾಯ್ದೆಯಲ್ಲೇ ಹೇಳಿದೆ. ಒಂದು, ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯ, ಅದಕ್ಕೆ ಪರಿಹಾರ ಕೊಡಿಸುವುದು. ಅದಕ್ಕೆ ಬಹಳ ಮುಖ್ಯವಾದ ಇದೇನೆಂದರೆ, ನಮ್ಮಲ್ಲಿ ಒಂಥರದ ಪೇಷನ್ಸ್ ಬೇಕು. ಆ ಕಂಪ್ಲೇಂಟನ್ನು ಕೇಳುವಂಥ, ಇಲ್ಲ ನನ್ನಿಂದ ಆಗಲ್ಲ, ಅಲ್ಲಿ ಹೋಗಿ ಇಲ್ಲಿ ಮಾಡಿ. ಇವಾಗ ಆ ಚಿಕ್ಕ ಮಗುವಿನ ವಿಚಾರ, ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್ಗೆ ಹೋಗಿ, ಅದೇ ಹೆಲ್ತ್ ಕೇರ್ ಸೆಕ್ರೆಟ್ರಿಗೆ ಹೋಗಿ ಅಂತ ಹೇಳುವುದಾಗಿ, ಇಲ್ಲ ನಾನು ಮಾಡ್ತೇನೆ ಈ ಕೆಲಸ. ಆ ಭಾವನೆ ಆ ಲೋಕಾಯುಕ್ತ ಮತ್ತು ಅಧಿಕಾರಿಗಳಲ್ಲಿ ಇರಬೇಕು. ಮೂಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರ್, ತಗೊಳ್ತಾನೆ ಒಬ್ಬ ಅಧಿಕಾರಿ ಆದಂಥವ್ರು ಲಂಚ ತೆಗೆದುಕೊಳ್ತಾನೆ ಅನ್ನೋದು ವಿಚಾರ ಬಂದಾಗ, ಆ ಆಫೀಸ್ ಬಾಗಿಲು ದಾಟಬೇಕಾದ್ರೆ ಮುಂಚೆ ಅವನು ಇನ್ಯಾರಿಗೋ ಒಂದಿಷ್ಟು ಕೊಟ್ಟಿರ್ತಾನೆ. ಆ ವಿಚಾರ ಹೇಗೆ ನೋಡಿ, ಇವತ್ತು ನಾನು ಪೇಪರಲ್ಲಿ ಓದಿದ ವಿಚಾರ, ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 45 ಲಕ್ಷ ಕೊಡಬೇಕಂತ. ಹೌದು. ಆತ ಎಲ್ಲಿಂದ ಕೊಡ್ತಾನೆ 45 ಲಕ್ಷ? ಎಲ್ಲೋ ಸಾಲ ಗೀಲ ಮಾಡಿ ಕೊಡ್ತಾನೆ, ಆಸ್ತಿ ಗಿಸ್ತಿ ಮಾರಿ ಕೊಡ್ತಾನೆ. ಅಲ್ಲಿ ಹೋದ ನಂತರ ಅವನು ಯಾಕೆ ಓದದ್ದು? ಅಲ್ಲೇ ಈ ಒಂದು ಸಂಭಾವನೆ ಮಾತ್ರ ಅಲ್ಲ, ಇದು ಬರ್ತದೆ ಅನ್ನುವ ಲಂಚನೂ ಬರ್ತದೆ ಅನ್ನೋ ಕಾರಣಕ್ಕಾಗಿ ಹೋಗಿದ್ದಾನೆ. ಅವ್ನು ಸುಮ್ಗಿರಲ್ಲ. ಯಾರಾದ್ರೂ ಹೇಳಿದ್ರೆ, ಏನ್ರಿ ಸುಮ್ಗೆ ಅಧಿಕಾರಿಯಾಗಿ ಈ ರೀತಿ ಮಾಡ್ತೀರಿ ಅಂದರೆ, ಬಿಟ್ಟಿ ಬಂದಿಲ್ರಿ, ಕೊಟ್ಟು ಬಂದಿದ್ದೇನೆ ಅಂತ. ಅದಕ್ಕೆ ನಾಚಿಕೆ ಇರಲ್ಲ ಹೇಳೋಕ್ಕೆ. ಅದರಿಂದ ಸಮಾಜದ ಭಾವನೆ, ಯಾಕೆ ಅವನು ಮಾಡ್ತಾ ಇದ್ದಾನೆ ಈ ರೀತಿ? ಯಾಕಂದರೆ ಈ ಸಮಾಜ ಅವನಿಗೆ ಸಲ್ಯೂಟ್ ಮಾಡಬೇಕು, ಸಮಾಜ ಅವನನ್ನು ರೆಸ್ಪೆಕ್ಟ್ ಮಾಡಬೇಕು. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, DYSP ಆಗಿದ್ದಾನೆ, SP ಆಗಿದ್ದಾನೆ. ಆ ಕಾರಣಕ್ಕಾಗಿ ಹೋಗ್ತಾರೆ. ಇಲ್ಲದೇ ಇದ್ದರೆ ಆ 45 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದ್ರೆ ಅದೇ ಸಾಕಿತ್ತು ಅವನಿಗೆ ದಿನದ ಊಟಕ್ಕೆ. ಆದರೆ ಜನರಲ್ಲಿ ಈ ಭಾವನೆ ಇದೆ ಅಲ್ಲ, ನಾನು ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಅದು ಯಾವ ದಾರಿಯಲ್ಲಿ ಆದರೂ ಪರವಾಗಿಲ್ಲ. ಅದರಿಂದ ನನಗೆ ಅನಿಸ್ತಾ ಇದೆ, ಈ ಮನುಷ್ಯನ ದುರಾಸೆ ಮಾತ್ರ ಇದಕ್ಕೆ ಕಾರಣ.